ಲೇಡೀಸ್ ಅಂಡ್ ಜೆಂಟಲ್ಮನ್, ಅಂತೂ ಇಂತೂ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಬಿಟ್ಟರು. ಈಗ ತಾವು ಏನು ನಿರೀಕ್ಷೆ ಮಾಡಿದ್ರೋ ಅಷ್ಟರ ಮಟ್ಟಿಗಿನ ಪ್ರತಿಫಲ, ಸ್ಥಾನ, ಮಾನ, ಗೌರವ, ಅಧಿಕಾರ ಎಲ್ಲವೂ ಕೂಡ ಸಿಕ್ತು. ಆದರೆ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮುಂದೆ ಕೇವಲ ಅಧಿಕಾರವನ್ನು ಅನುಭವಿಸೋದಷ್ಟೇ ಬಾಕಿ ಇದೆಯಾ? ಖಂಡಿತ ಇಲ್ಲ. ಡಿ ಕೆ ಶಿವಕುಮಾರ್ ಮುಂದೆ ಬೆಟ್ಟದಷ್ಟು ದೊಡ್ಡ ದೊಡ್ಡ ಸಾಲುಗಳಿವೆ. ಕನಕಪುರ ಬಂಡೆಯ ಮುಂದೆ ಕಲ್ಲಿನ ಬೆಟ್ಟ ಗುಡ್ಡಗಳಷ್ಟು ದೊಡ್ಡ ದೊಡ್ಡ ಸವಾಲುಗಳಿರ್ತಕ್ಕಂಥದ್ದು. ಅದೆಲ್ಲವನ್ನ ಹೇಗೆ ಡಿ ಕೆ ಶಿವಕುಮಾರ್ ಎದುರಿಸ್ತಾರೆ? ಪಕ್ಷದ ಒಳಗೆ, ಪಕ್ಷದ ಹೊರಗೆ, ಸರ್ಕಾರದ ಒಳಗೆ, ಸರ್ಕಾರದ ಹೊರಗೆ, ಬೇರೆ ಬೇರೆ ವಿರೋಧ ಪಕ್ಷಗಳ ವಿರೋಧ, ಜೊತೆಗೆ ಆಡಳಿತಾತ್ಮಕ ಸವಾಲುಗಳು, ಇವೆಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಎಂಬ ನಾನು ಅಂತ ಅಧಿಕಾರ ವಹಿಸಿಕೊಂಡ್ರಲ್ಲ ಅವರು ಎದುರಿಸಬೇಕಾಗಿದೆ. ಹಾಗಾದರೆ ಯಾವೆಲ್ಲ ಸವಾಲುಗಳಿದ್ದಾವೆ, ಹೇಗೆ ಡಿ ಕೆ ಶಿವಕುಮಾರ್ ಇವನ್ನ ಎದುರಿಸ್ತಾರೆ, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಎಂಬ ನಾನು ಅಂತ ಹೇಳಿ ಮುಖ್ಯಮಂತ್ರಿ ಗಾದಿಗೆ ಏರಿರುವ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ ಇಂದು ಈ ರಾಜ್ಯದ ನೂತನ ಮುಖ್ಯಮಂತ್ರಿ. ಕೇವಲ 3 ದಿನ, ಕೇವಲ 3 ದಿನ, 2 ದಿನಗಳ ಹಿಂದೆ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡದ್ದು. ಮೊನ್ನೆ, ನಿನ್ನೆ ಮತ್ತು ಇವತ್ತಿಗೆ ಈಗಾಗಲೇ ಅಧಿಕಾರದ ಒತ್ತಡ ಮತ್ತು ಅದರ ತಲೆನೋವು ಎಷ್ಟು ಅನ್ನುವಂಥದ್ದು ಗಮನಕ್ಕೆ, ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬಂದಿದೆ. ನೋಡಿ, ಒಂದೇ ಒಂದು ಈಗ ಸದ್ಯಕ್ಕೆ ಅವರು ಒಂದು ದೊಡ್ಡ ಮಟ್ಟದ ಸವಾಲನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ಅದೇನಪ್ಪ ಅಂತಂದ್ರೆ, ಪ್ರಮುಖವಾಗಿ ಸಚಿವ ಸಂಪುಟ ರಚನೆ ಮಾಡಲಾಗಿದೆಯಲ್ಲ, 13 ಸಚಿವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ಬಿಟ್ಟಿದ್ದಾರಲ್ವಾ. ಹಾಗಾಗಿ ಅವರಿಗೆ ಖಾತೆ ಹಂಚಿಕೆಯ ಟೆನ್ಷನ್ ಎಷ್ಟಿತ್ತು ಅನ್ನುವಂಥದ್ದು ಸ್ವತಃ ಡಿ ಕೆ ಶಿವಕುಮಾರಿಗೆ ಮಾತ್ರ ಗೊತ್ತು. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ತಕ್ಕಡಿಯಲ್ಲಿ ಹಾಕಿರುವ ಕಪ್ಪೆಗಳು ಅಷ್ಟು ಈಸಿಯಾಗಿ ತೂಕಕ್ಕೆ ಬೀಳೋದಿಲ್ಲ. ಅದರಲ್ಲೂ ಅಧಿಕಾರ ಹಿಡಿದಿರ್ತಕ್ಕಂಥವ್ರು ಸಮನಾಗಿ ತೂಗಬೇಕಾಗತ್ತೆ. ಒಂದು ಕಡೆ ಹೆಚ್ಚಾದರೆ ಇನ್ನೊಂದು ಕಡೆ ಬೇಸರ, ಒಂದು ಕಡೆ ಕಡಿಮೆ ಆದರೆ ಮತ್ತೊಂದು ಕಡೆ ಬೇಸರ, ಅದರ ಬೇರೆ ಬೇರೆ ಪರಿಣಾಮ ಇವೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವು ಸವಾಲುಗಳನ್ನು ಡಿ ಕೆ ಶಿವಕುಮಾರ್, ನೂರಾರು ಸವಾಲುಗಳಿವೆ ರಾಜ್ಯ ಅಂತ ಅಂದಮೇಲೆ, ಅಧಿಕಾರ ಅಂತ ಅಂದಮೇಲೆ ನೂರಾರು ಸಾವಿರಾರು ಸವಾಲುಗಳು, ಚಾಲೆಂಜಸ್ಗಳು, ರಿಸ್ಕ್ಗಳು ಎಲ್ಲವೂ ಕೂಡ ಇರತಕ್ಕಂಥದ್ದು. ಕೆಲವು ಸವಾಲುಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇದಾಗಿ ಸದ್ಯದ ಸಚಿವ ಸಂಪುಟ ಏನು ಖಾತೆಯ ಹಂಚಿಕೆ ಇದೆಯಲ್ಲ, ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಪರದಾಡ್ಬಿಟ್ಟಿದ್ದಾರೆ ಇದನ್ನು ಹ್ಯಾಂಡಲ್ ಮಾಡೋಷ್ಟಕ್ಕೆ. ಯಾಕಂತಂದ್ರೆ ಸ್ವತಃ ರಾಮಲಿಂಗಾರೆಡ್ಡಿ ಅಂತ ಮೂಲ ಕಾಂಗ್ರೆಸ್ಸಿಗ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ದುಡ್ದಿರ್ತಕ್ಕಂಥವ್ರು, ಮತ್ತೆ ಶಿವಕುಮಾರ್ ಅವರ ಬೆಂಬಲಿಗರೇ ಅಂತಾನೆ ಕರೆಸ್ಕೊಳ್ಳುವಂಥ ರಾಮಲಿಂಗಾರೆಡ್ಡಿ ಅಂತವರೇ ನನಗೆ ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕುಳಿತು ಬಿಟ್ಟಿರೋದು ಇದೆಯಲ್ಲ, ಅದು ಒಂದು ರೀತಿಯ ಉಸಿರು ಸಿಕ್ಕಿ ಹಾಕಿಕೊಂಡ ಅನುಭವ ಯಾರಿಗೆ? ಮುಖ್ಯಮಂತ್ರಿಯಾದವರಿಗೆ. ಹಾಗಾಗಿ ಇದನ್ನ ಸರಿದೂಗಿಸುವಂಥದ್ದು, ಅದಕ್ಕೆ ಪಟ್ಟಿರ್ತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ ಅನ್ನುವಂಥದ್ದು ಸ್ವತಃ ಡಿ ಕೆ ಶಿವಕುಮಾರ್ಗೆ ಗೊತ್ತು. ಯಾಕಂದರೆ ಇದು ಇಷ್ಟಕ್ಕೆ ಮುಗಿಯಲ್ಲ, ಇನ್ನೂ ದೊಡ್ಡ ಮಟ್ಟದ ಸಮಸ್ಯೆಗಳ ಬಾಕಿ ಇವೆ. ಎರಡನೇದಾಗಿ ಈಗಾಗಲೇ ನೋಡಿ 13-14 ಜನರ ಪ್ರಾಬ್ಲಮ್ ಮುಗಿತು ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಈಗ ಕರ್ನಾಟಕ ರಾಜ್ಯಕ್ಕೆ ಸಂಪೂರ್ಣ ಸಚಿವ ಸಂಪುಟ ರಚನೆ ಆಗಬೇಕಂದ್ರೆ ಮುಖ್ಯಮಂತ್ರಿಯೂ ಸೇರಿ 34 ಜನ ಸಚಿವರಾಗಬೇಕು. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿ 14 ಜನರಾಗಿದ್ದಾರೆ. ಇನ್ನು 20 ಜನರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಾಗಿದೆ, ಸಚಿವ ಸ್ಥಾನವನ್ನು ಹಂಚಬೇಕಾಗಿದೆ. ದೊಡ್ಡ ಮಟ್ಟದ ತಲೆನೋವಿದು. ಈಗಾಗಲೇ ನೋಡಿ, ಇದ್ರ ಜೊತೆಗೆ ಒಂದು ದೊಡ್ಡ ಕೂಗು ಕೂಡ ಕೇಳಿ ಬರ್ತಾ ಇದೆ. ಆರೋಪ ಅಂದ್ಕೊಳ್ತಿರೋ ಅಥವಾ ಡಿ ಕೆ ಶಿವಕುಮಾರ್ ವೈಫಲ್ಯ ಅಂದ್ಕೊಳ್ತಿರೋ, ಮೃದುತ್ವ ಅಂದ್ಕೊಳ್ತಿರೋ ಅಥವಾ ಹಿನ್ನಡೆ ಅಂದ್ಕೊಳ್ತಿರೋ ಗೊತ್ತಿಲ್ಲ. ಈಗ ಆಯ್ಕೆಯಾಗಿರ್ತಕ್ಕಂಥ 13 ಜನ ಸಚಿವರಲ್ಲಿ ಹೆಚ್ಚಿನವರು ಹಿರಿಯರು ಮತ್ತು ಅವರು ಸಿದ್ದರಾಮಯ್ಯ ಬಣದವರು ಅನ್ನುವಂಥದ್ದು. ಹಾಗಾಗಿ
ಈ ಒಂದು ಉಳಿದಿರ್ತಕ್ಕಂಥ 20 ಸಚಿವ ಸ್ಥಾನ ಇದಾವಲ್ಲ, ಅಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಗಹನ ಪಾತ್ರವನ್ನು ವಹಿಸ್ತಾರ, ತಮ್ಮ ಗಮನವನ್ನು ಆ ಕಡೆಗೆ ಕೊಡ್ತಾರಾ, ತಮ್ಮ ಬೆಂಬಲಿಗರಿಗೆ, ತಮ್ಮನ್ನು ನಂಬಿರ್ತಕ್ಕಂಥವರಿಗೆ ಅಧಿಕಾರವನ್ನು ಹಂಚಿಕೆ ಮಾಡ್ತಾರಾ ಅನ್ನುವಂಥದ್ದು. ಹಾಗೆ ಮಾಡಿದ್ರೂ ಮತ್ತೊಂದು ಸಮಸ್ಯೆ ಇದೆ. ಯಾಕಂದರೆ ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಅಧಿಕಾರ ಹೋಗ್ಬಿಡ್ತು ಅಂತಂದರೆ ಅದು ಪಕ್ಷದಲ್ಲಿ ಬಿರುಕನ್ನು ಹುಟ್ಟುಹಾಕುತ್ತೆ, ಸರ್ಕಾರದಲ್ಲಿ ಬಿರುಕನ್ನು ಹುಟ್ಟುಹಾಕುತ್ತೆ. ಅದೆಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇದು ಎರಡನೇದು. ಮೂರನೇದು, ಈಗ ಡಿ ಕೆ ಬೆಂಬಲಿಗರು ಬಹಳಷ್ಟು ಜನ, ನೀವು ಶಿವಗಂಗಾ ಬಸವರಾಜ ಅವರಿಂದ ಹಿಡಿದು ನೀವು ರಾಮನಗರದ ಇಕ್ಬಾಲ್ ಹುಸೇನ್ ಹಿಡಿದು ಡಿ ಕೆ CM ಆಗಲಿ ಅಂತ ಮಾಡಬಾರದ ಆಟಗಳೆಲ್ಲ ಆಡಿ, ಆಡಬಾರದ ಆಟಗಳನ್ನು ಆಡಿ, ಈಗಾಗಲೇ ಮಾಡಬಾರದ ಪ್ರಯತ್ನಗಳನ್ನೆಲ್ಲ ಮಾಡಿ ಅವರು ಈ ಹಂತಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಅವ್ರಿಗೆ ಸಹಜವಾಗಿ ನಿರೀಕ್ಷೆ ಇರುತ್ತೆ, ಅವರನ್ನು ಕೂಡ ಸಮಾಧಾನ ಪಡಿಸಬೇಕು. ಇದು ಡಿ ಕೆ ಮುಂದಿರ್ತಕ್ಕಂಥ ಮೂರನೇ ಸವಾಲು. ನಾಲ್ಕನೇ ಸವಾಲು, ಈಗಾಗಲೇ ಸಿದ್ದು ಬೆಂಬಲಿಗರು ಇನ್ನಷ್ಟು ಜನ ಎದ್ದು ಕೂತ್ಕೊಳ್ತಾರೆ, ನಮಗೆ ಬೇಕು ಸಿದ್ದರಾಮಯ್ಯ ಬೆಂಬಲಿಗರು. ಜೊತೆಗೆ ಸಿದ್ದರಾಮಯ್ಯ ಬೆಂಬಲಿಗರ ವಿರೋಧ ಕಟ್ಕೊಳ್ಳೋ ಹಾಗಿಲ್ಲ ಅಷ್ಟು ಈಸಿಯಾಗಿ. ಯಾಕಂದರೆ ಸುಸೂತ್ರವಾಗಿ 2 ವರ್ಷ ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಅವರನ್ನು ಸಂಭಾಳಿಸುವಂಥ ಸಮಸ್ಯೆ, ಸವಾಲು ಡಿ ಕೆ ಶಿವಕುಮಾರ್ ಎದುರುಗಡೆ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ತಮ್ಮ ಮೇಲೆ ಇರ್ತಕ್ಕಂಥ ED, IT ಮತ್ತು CBI ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ಕೊಳ್ಳುವಂಥದ್ದು. ನೋಡಿ, ಏನೇ ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಅವರ ವಿರೋಧ ಪಕ್ಷ BJP, ಯಾವುದೇ ವಿರೋಧ ಪಕ್ಷಗಳು ತಮ್ಮ ಅಪೋಸಿಷನ್ ಪಾರ್ಟಿಯ ನಾಯಕರ ಮೇಲಿನ ಕಾನೂನು ಹೋರಾಟಗಳನ್ನು ಬಿಗಿಗೊಳಿಸುತ್ತವೆ. ಇದು ಸಹಜ ಪ್ರಕ್ರಿಯೆ. ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯನ್ನ ತನ್ನ ಅಧಿಕಾರವನ್ನು ಬಳಸಿ ಅವರ ವರ್ಚಸ್ಸನ್ನು ಕಡಿಮೆ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡುತ್ತೆ. ಅದನ್ನು ಕೂಡ ಎದುರಿಸಬೇಕಾಗಿದೆ. ಇದು ಒಂದು ಬಹುದೊಡ್ಡ ಸವಾಲು ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥದ್ದು. ಅದರ ಎಫೆಕ್ಟ್ಗಳನ್ನು ಕೂಡ ಎದುರಿಸಬೇಕಾಗಿದೆ. ಇದೆಲ್ಲದಕ್ಕಿಂತ ಹೊರತಾಗಿ ಈ 2-3 ವರ್ಷಗಳ ಕಾಲ ಸಿದ್ದರಾಮಯ್ಯ CM ಆಗಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಬಣ ಸೇರಿಕೊಂಡು ಸಿದ್ದರಾಮಯ್ಯ ಅವರಿಗೆ ಕೊಡಬಾರದ ಕಾಟ, ಅದೇ ಕಾಟವನ್ನು ಈಗ ಸಿದ್ದರಾಮಯ್ಯ ಬಣದವರು ಸೇರಿಕೊಂಡು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಆಡಳಿತಾತ್ಮಕದಲ್ಲಿ ಮತ್ತು ಸಂಘಟನೆಯಲ್ಲಿ ಎಲ್ಲದರಲ್ಲೂ ಕೂಡ ಕಾಟ ಕೊಡುವಂಥ ಸಾಧ್ಯತೆಗಳನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಅಂದರೆ ಈ ಪಕ್ಷದ ಒಳಗಡೆಯ ಒಳಹೊಡೆತ ಅಂತಂದು ಹೇಳ್ತಾರೆ. ಈ ಒಳಹೊಡೆತವನ್ನು ಕೂಡ ಡಿ ಕೆ ಶಿವಕುಮಾರ್ ತಡ್ಕೋಬೇಕಾಗಿದೆ. ಇದು ಮತ್ತೊಂದು ದೊಡ್ಡ ಸವಾಲು. ಇದಷ್ಟೇ ಅಲ್ಲದೆ ಈಗಾಗಲೇ ನೋಡಿ, ರಾಜ್ಯ ಸರ್ಕಾರ ಸಾಲದ ಸುಳಿಯಲ್ಲಿ ಮುಳುಗಿಬಿಟ್ಟಿದೆ. 2,17,000 ಕೋಟಿ ರೂಪಾಯಿ ಸಾಲ ಇದೆ. ಸಿದ್ದರಾಮಯ್ಯನವರು ತಮ್ಮ ಸರ್ಕಾರವನ್ನು ನಡೆಸಿದ್ದೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೆ, ಬರೀ ಸಾಲ ತಂದು ಅಂತಂದು ಹೇಳಿ ಅನ್ನೋಂಥ ಒಂದು ಆರೋಪ ಇದೆ ಅಲ್ವಾ. ಸರ್ಕಾರ ಈ ಹಂತದಲ್ಲಿ ರಾಜ್ಯವನ್ನು ಆರ್ಥಿಕವಾಗಿ ಸಬಲಗೊಳಿಸಬೇಕಾಗಿದೆ, ಸುಸ್ಥಿರಗೊಳಿಸಬೇಕಾಗಿದೆ. ಹಾಗಾಗಿ ಈ ಸಾಲವನ್ನು ಬಿಟ್ಟು ಸರ್ಕಾರವನ್ನು ಮುನ್ನಡೆಸುವಂಥದ್ದು, ಮತ್ತು ತಾವು ಘೋಷಿಸಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು. ಯಾಕಂದರೆ 2 ವರ್ಷಗಳಲ್ಲಿ ಎಲೆಕ್ಷನ್ ಬರುತ್ತೆ. ಹಾಗಾಗಿ ಈ ಸಾಲದಿಂದ ಮುಕ್ತ ಮಾಡುವಷ್ಟೊತ್ತಿಗೆ ಜೊತೆಗೆ ಒಂದು ಅವಲಂಬನೆಯನ್ನು ಸಾಧಿಸುವಂಥ ಒಂದು ಮುಖ್ಯಮಂತ್ರಿಗೆ ದೊಡ್ಡ ಸವಾಲು ಇರತಕ್ಕಂಥದ್ದು ಆರ್ಥಿಕ ಸಬಲೀಕರಣ ಅಂತ ಹೇಳ್ತಾರೆ. ಒಂದು ರಾಜ್ಯವನ್ನು, ಕರ್ನಾಟಕವನ್ನು ಆರ್ಥಿಕ ಸಬಲೀಕರಣಕ್ಕೆಡೆಗೆ ಒಯ್ಯುವಂಥದ್ದು ದೊಡ್ಡ ಸವಾಲು ಡಿ ಕೆ ಶಿವಕುಮಾರ್ ಎದುರುಗಡೆ ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲಕ್ಕಿಂತ ಹೊರತಾಗಿ 2028ಕ್ಕೆ ಪಕ್ಷವನ್ನು, ಸರ್ಕಾರವನ್ನು ಒಂದು ಚುನಾವಣೆಗೆ ಅಣಿ ಮಾಡಬೇಕಲ್ಲ, ಅದು ದೊಡ್ಡ ಸವಾಲು. ಯಾಕಂದರೆ ಸರ್ಕಾರದ ವೈಫಲ್ಯ ಪಕ್ಷದ ವೈಫಲ್ಯ ಆಗುತ್ತೆ. ಸರ್ಕಾರದ 1-2 ಹಗರಣಗಳು ಅಥವಾ ಒಂದಷ್ಟು ವೈಫಲ್ಯಗಳು ಅದು ಚುನಾವಣೆ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದೆಲ್ಲವನ್ನು ಕೂಡ ಸಂಭಾಳಿಸಿಕೊಂಡು 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾದರೆ ನೋ ಡೌಟ್ ಡಿ ಕೆ ಶಿವಕುಮಾರ್ ಅವರ ಆಡಳಿತದಿಂದಲೂ ಕೂಡ, ಅಂದರೆ 3 ವರ್ಷ ಸಿದ್ದರಾಮಯ್ಯ ಮಾಡಿದ್ರು, 2 ವರ್ಷ ಡಿ ಕೆ ಶಿವಕುಮಾರ್ ಮಾಡಿದ್ರು, ಇಬ್ಬರು CMಗೂ ಒಳ್ಳೆ ಆಡಳಿತ ಕೊಟ್ಟರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳ್ತಾರೆ. ಅದರ ಜೊತೆಗೆ ಒಂದೊಮ್ಮೆ ಕಾಂಗ್ರೆಸ್ ಪಕ್ಷ 2028ರಲ್ಲಿ ಬರಲಿಲ್ಲ ಅಧಿಕಾರಕ್ಕೆ ಅಂತಂದರೆ, ಸೋಲಾಯಿತು ಅಂತಂದರೆ ಅದರ ಹೆಚ್ಚುವರಿ ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಹೊರಬೇಕಾಗುತ್ತೆ, ಸೋಲಿನ ಹೊಣೆ. ಯಾಕಂದರೆ ಕೊನೆಯ 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ CM ಆಗಿದ್ದಂಥವ್ರಲ್ವಾ. ಹಾಗಾಗಿ ಅವರು ಹೊರಬೇಕಾಗಿರುತ್ತೆ, ಆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ, ಆ ಸವಾಲನ್ನು ಕೂಡ ಎದುರಿಸಬೇಕಾಗತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಮುಂದೆ ಇಂತಹ ಬಂಡೆಗಲ್ಲಿನಂಥ, ಅಂದರೆ ಕನಕಪುರದ ಬಂಡೆಯ ಎದುರು ಬೆಟ್ಟಗಳಷ್ಟು ದೊಡ್ಡ ಸವಾಲುಗಳಿರ್ತಕ್ಕಂಥದ್ದು. ಇದನ್ನು ಹೇಗೆ ಅವರು ಪೂರೈಸ್ತಾರೆ, ಹೇಗೆ ಎದುರಿಸ್ತಾರೆ, ಹೇಗೆ ಸಾಕಾರಗೊಳಿಸ್ತಾರೆ, ಎಲ್ಲರನ್ನೂ ಸಮನ್ವಯಗೊಳಿಸಿಕೊಂಡು ಸರ್ಕಾರವನ್ನು, ಪಕ್ಷವನ್ನು, ಕಾರ್ಯಕರ್ತರನ್ನು, ಯಾಕಂದರೆ ಡಿ ಕೆ ಶಿವಕುಮಾರ್ ಬೇಸಿಕಲಿ ಒಬ್ಬ ಬಹುದೊಡ್ಡ ಸಂಘಟನಾ ಚತುರ, ಅವರೆಲ್ಲರೂ ಕೂಡ ಸಂಭಾಳಿಸಿಕೊಂಡು ಸಮಾಧಾನ ಮಾಡ್ಕೊಂಡು ಹೇಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಕಾಲವೇ ಉತ್ತರ ಕೊಡಲಿ.
ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಫೋಕಸ್ ಟಿವಿ.